ವಿಶ್ವಾದ್ಯಂತ ಟ್ರೆಂಡ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಅದು ಎಲನ್ ಮಸ್ಕ್. ಎಲನ್ ಮಸ್ಕ್ ಒಟ್ಟು ಆಸ್ತಿ ಎಷ್ಟಿದೆ ಅಂತ ಈ ಹಿಂದೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ. ಅಂಡ್ ಈ ಸಲ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಎಲನ್ ಮಸ್ಕ್ ಮೊಟ್ಟ ಮೊದಲ ವ್ಯಕ್ತಿ ಟ್ರಿಲಿಯನ್ ಅನ್ನ ಹೊಂದಿರುವಂತಹ ವ್ಯಕ್ತಿ. ಈ ಟ್ರಿಲಿಯನ್ ಅಂದ್ರೆ ಏನು, ಇದಕ್ಕೆ ಎಸ್ ಸೊನ್ನೆ ಇರುತ್ತೆ, ಹಾಗೆ 1 ಟ್ರಿಲಿಯನ್ ಎಷ್ಟು ಬೆಲೆ ಬಾಳುತ್ತೆ, ಏನೆಲ್ಲ ಖರೀದಿ ಮಾಡ್ಬೋದು ಎಲನ್ ಮಸ್ಕ್. ಹಾಗೆ ರಾತ್ರಿ ಲಕ್ ಚೇಂಜ್ ಆಗೋದು ಅಂದ್ರೆ ಇದೆ ಅನ್ಸುತ್ತೆ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ಬೇಕು ಅಂತಂದ್ರೆ ಫಾಲೋ ಮಾಡಿ. ಅಂಡ್ ನಾನು ಚಂದನಾ. ನಮ್ಗೆ ಈ ಎಲನ್ ಮಸ್ಕ್ ಬಗ್ಗೆ ಗೊತ್ತೇ ಇದೆ. ಅಂದ್ರೆ ಸಾಕಷ್ಟು ಬಾರಿ ಒಂದಷ್ಟು ವಿಷಯಗಳನ್ನ ಹೇಳಿ ಕಾಂಟ್ರವರ್ಸಿಗೆ ಒಳಗಾದಂತಹ ವ್ಯಕ್ತಿ, ಹಾಗೆ ಮಿಲಿಯನಿಯರ್ಸ್ ಪಟ್ಟದಲ್ಲಿ ಇದ್ದಂತಹ ವ್ಯಕ್ತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇಡೀ ವಿಶ್ವನೇ ರೂಲ್ ಮಾಡಕ್ಕೆ ಹೊರಟಿರುವಂತಹ ವ್ಯಕ್ತಿ, ಹಾಗೆ ರಾಕೆಟ್ ಗಳನ್ನ ಮರುಬಳಕೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಂತಹ ವ್ಯಕ್ತಿ, ಹಾಗೆ ಟ್ವಿಟರ್ ಅನ್ನ ಎಕ್ಸ್ ಆಗಿ ಕನ್ವರ್ಟ್ ಮಾಡಿದಂತಹ ವ್ಯಕ್ತಿ, ಆಟೋಮೆಟಿಕ್ ಡ್ರೈವಿಂಗ್ ಇಂದ ಟೆಸ್ಲಾ ಕಂಪನಿ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಂತಹ ವ್ಯಕ್ತಿ ಎಲನ್ ಮಸ್ಕ್. ಎಲನ್ ಮಸ್ಕ್ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಹೋಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಎಲನ್ ಮಸ್ಕ್ ಕೆಪಾಸಿಟಿ ಎಂತದ್ದು ಅಂತ ಈ ಹಿಂದೆ ಸಾಕಷ್ಟು ಜನಕ್ಕೆ ಗೊತ್ತಾಗಿ ಅವರು ಇವರ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ರು. ಇನ್ನು ಜೂನ್ 11ನೇ ತಾರೀಕು ಮಧ್ಯರಾತ್ರಿ US ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ನಿರ್ಧಾರ ಆಗತ್ತೆ. ಅಂದ್ರೆ ಜೂನ್ 12ಕ್ಕೆ ಎಲನ್ ಮಸ್ಕ್ ಅವರು US ಮಾರುಕಟ್ಟೆಯಲ್ಲಿ IPO ಮುಖಾಂತರ, ಅಂದ್ರೆ ನಾಸ್ಡಕ್ ಅಂತ ಹೇಳಿ, ಅದರಲ್ಲಿ ಇವರ IPOನ ಬಿಡ್ತಾರೆ. ಯಾವ್ದು ಅಂತ ಹೇಳಿದ್ರೆ ಸ್ಪೇಸ್ ಎಕ್ಸ್. ಅದರಲ್ಲಿ ಒಂದು ಟಿಕ್ಕರ್ ಇರುತ್ತೆ, ಅದು SPCX ಅಂತ ಹೇಳಿ. ಇದು ಸರ್ಚ್ಗೆ ಹೆಲ್ಪ್ ಆಗುವಂತಹ ಟಿಕ್ಕರ್ ಅಷ್ಟೇ. ಅಂದ್ರೆ ಇವಾಗ ನಾವೊಂದು ಶೇರ್ಸ್ ಅನ್ನ ಹುಡುಕ್ತಿದೀವಿ ಅಂತ ಹೇಳಿದಾಗ SPCX ಅಂತ ಹೊಡೆದ್ರೆ ಸ್ಪೇಸ್ ಎಕ್ಸ್ ನಮ್ಗೆ ಟಿಕ್ಕರ್ ತೋರಿಸುತ್ತೆ. ಅಂಡ್ ಇದರಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಅಂದ್ರೆ ಓಪನಿಂಗ್ ಮಾಡದಂತದ್ದು ಡಾಲರ್ಸ್ ಬಂದು $150. ಆದ್ರೆ ಇವರು ಏನಿಲ್ಲ ಅಂತ ಹೇಳಿದ್ರು 556 ಮಿಲಿಯನ್ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ IPOದಲ್ಲಿ. ಸೊ ಈ ಏನು ಶೇರ್ಸ್ ಸೆಲ್ ಆಗಿದೆ ಇದರಿಂದಾಗಿ ಎಲನ್ ಮಸ್ಕ್ ನೆಟ್ವರ್ತ್ ಏನಿದೆ ಅದು 1.1 ಟ್ರಿಲಿಯನ್ಗೆ ಹೋಗಿದೆ. ಅಂದ್ರೆ ಅಕಾರ್ಡಿಂಗ್ ಟು ಫೋರ್ಬ್ಸ್ ಅದೆಲ್ಲ ನಾವು ನೋಡಿದ್ರೆ 1.146 ಟ್ರಿಲಿಯನ್ ನೆಟ್ವರ್ತ್ ಇದೆ. ಅಂದ್ರೆ ಅಷ್ಟು ದುಡ್ಡು ಎಲನ್ ಮಸ್ಕ್ ಹತ್ರ ಇದೆ ಅಂತ. ಇನ್ನು ನಮ್ಗೆ ಈ ಮಿಲಿಯನ್ನೇ ದೊಡ್ಡದು, ಅದರಲ್ಲಿ ಬಿಲಿಯನ್ ಇನ್ನೂ ದೊಡ್ಡದು, ಅದರಲ್ಲಿ ಈಗ ಟ್ರಿಲಿಯನ್. ಮೊಟ್ಟ ಮೊದಲ ವ್ಯಕ್ತಿ ಟ್ರಿಲಿಯನ್ ಅನ್ನ ಸಂಪಾದನೆ ಮಾಡಿರೋದು ಅಂತ ಅಂದ್ರೆ ಅದು ಎಲನ್ ಮಸ್ಕ್. ಅಂಡ್ ಇನ್ನೊಂದು ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಟ್ರಿಲಿಯನ್ಗೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಎಣ್ಸೋದಕ್ಕೆ ನಿಜಕ್ಕೂ ಸಾಕಷ್ಟು ಬಾರಿ ಯೋಚನೆ ಮಾಡಿರ್ತಾರೇನೋ ಜನ. 12 ಸೊನ್ನೆಗಳಿರುತ್ತೆ. ಅಂದ್ರೆ 12 ಸೊನ್ನೆಗಳು ಹಾಕಿದ್ರೆ ಅದು 1 ಟ್ರಿಲಿಯನ್ ಆಗತ್ತೆ. 1 ಟ್ರಿಲಿಯನ್ ಅಂತ ಹೇಳಿದ್ರೆ 1000 ಬಿಲಿಯನ್ಗೆ ಲೆಕ್ಕ. ಅಂದ್ರೆ 1000 ಬಿಲಿಯನ್ ಇದ್ದವನು 1 ಟ್ರಿಲಿಯನ್ ಅನ್ನ ಹೊಂದಿರ್ತಾನೆ ಅಂತ ಹೇಳಿ. ಅಂಡ್ ಈಗ ಏನ್ ಶ್ರೀಮಂತರ ಪಟ್ಟಿ ಇದೆ, ಇವರು ಎಲನ್ ಮಸ್ಕ್ ಆಸುಪಾಸ್ಗೂ ಕೂಡ ಬರೋದಿಲ್ಲ. ಅಂದ್ರೆ 708 ಕೋಟಿ ಅಂದ್ರೆ ಲಕ್ಷ ಕೋಟಿಯಷ್ಟು ಮುಂದೆ ಇದ್ದಾರೆ ಎಲನ್ ಮಸ್ಕ್. 2ನೇ ಅತಿ ಶ್ರೀಮಂತ ವ್ಯಕ್ತಿ ಅಂತ ನಾವು ನೋಡಿದ್ರೆ ಅವ್ರಿಗಿಂತ ಜಾಸ್ತಿ ದೂರದಲ್ಲಿದ್ದಾರೆ. ಕೈಗೆಟ್ಕೋದು ಕೂಡ ಕಷ್ಟ ಆಗಿದೆ ಎಲನ್ ಮಸ್ಕ್ ಅವರು. ಅಷ್ಟು ವೇಗವಾಗಿ ಬೆಳೀತಾ ಇದ್ದಾರೆ ಎಲನ್ ಮಸ್ಕ್ ಉದ್ಯಮದಲ್ಲಿ. ಅಂಡ್ ಇವ್ರಿಗೆ ಏನೆಲ್ಲ ಆಸೆಗಳಿದ್ಯಪ್ಪ ಅಂತ ಅನ್ನೋದಾದ್ರೆ ಅವರು ತುಂಬಾ ಸಿಂಪಲ್ ಲಿವಿಂಗ್ ನ ಬದುಕ್ತಾರೆ. ಅಂಡ್ ಇದನ್ನ ನಾವು ನೋಡ್ಲೇಬೇಕಾಗತ್ತೆ. ಅವ್ರ ಹತ್ರ ಯಾವ್ದೇ ಲ್ಯಾವಿಶ್ ಲೈಫ್ ನ ಲೀಡ್ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವ್ರು ಒಂದು 400 ಸ್ಕ್ವೇರ್ ಫುಟ್ ಮನೆಯಲ್ಲಿದ್ದಾರೆ. ಅದು ಸ್ಪೇಸ್ ಎಕ್ಸ್ ಬಿಲ್ಡಿಂಗ್ ನಲ್ಲಿ ಒಂದು ರೆಂಟ್ ತಗೊಂಡಿರುವಂತಹ ಒಂದು ಜಾಗ ಅದು. ಅಂಡ್ ಅವರ ತಾಯಿ ಹಿಂದೆ ಹೇಳಿದ್ರು ಅವ್ರ ಮನೆ ಫ್ರಿಡ್ಜ್ ಓಪನ್ ಮಾಡಿದ್ರೆ ಅದ್ರಲ್ಲಿ ಏನು ಇರೋದಿಲ್ಲ, ಅಂದ್ರೆ ಊಟ ಕೂಡ ಇಡೋದೇ ಇಲ್ಲ. ಅವ್ರು ತುಂಬಾ ಸಿಂಪಲ್ ಲಿವಿಂಗ್ ಅನ್ನ ಮಾಡ್ತಾ ಇದ್ದಾರೆ ಎಲನ್ ಮಸ್ಕ್ ಅಂತ ಹೇಳಿ. ಅವರು ಯಾವತ್ತೂ ಬಟ್ಟೆಗಾಗ್ಲಿ ಅಥವಾ ಲ್ಯಾವಿಶ್ ಲೈಫ್ ಸ್ಟೈಲಿಗಾಗ್ಲಿ ಖರ್ಚನ್ನ ಮಾಡ್ತಾ ಇರ್ಲಿಲ್ವಂತೆ. ಅದ್ರ ಬದಲಾಗಿ ಯಾವ್ದಾದ್ರು ಉದ್ಯಮಕ್ಕೆ ಅವರು ಹಣನ ಹೂಡಿಕೆ ಮಾಡ್ತಾ ಇದ್ರು ಅಂತ ಹೇಳಿ ಹಿಂದೆ ಅವ್ರ ತಾಯಿ ಹೇಳಿದ್ರು. ಅಂಡ್ ಆ ಉದ್ಯಮದಿಂದಾನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅಂಡ್ ಅವ್ರಿಗೆ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅಂಡ್ ಸಾಕಷ್ಟು ಬಾರಿ ಕಾಂಟ್ರವರ್ಸೀಸ್ ಕೂಡ ಲ್ಯಾಂಡ್ ಆಗಿದ್ದಾರೆ ಅದರಿಂದ. ಅಂಡ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಎಷ್ಟು ಖರ್ಚು ಮಾಡಿದ್ರೆ ಆಸ್ತಿ ಖರ್ಚು ಆಗ್ಬೋದು ಅನ್ನೋ ಒಂದು ಕುತೂಹಲ ಸಾಮಾನ್ಯರ ಜನಕ್ಕೆ ಇದ್ದೇ ಇರತ್ತೆ. ಇವರು ಪ್ರತಿದಿನ ಏನಾದ್ರೂ 10 ಕೋಟಿನ ಖರ್ಚು ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಏನಿಲ್ಲ ಅಂದ್ರು 2562 ವರ್ಷಗಳ ಕಾಲ ಇವರು ಅದನ್ನ ಖರ್ಚು ಮಾಡ್ತಾ ಹೋಗ್ಬೋದು. ಏನಾದ್ರೂ ದಿನಕ್ಕೆ
100 ಕೋಟಿನ ಖರ್ಚು ಮಾಡ್ತಾರೆ ಅಂತಂದ್ರೆ 256 ವರ್ಷಗಳ ಕಾಲ ಇವರ ಸಂಪತ್ತು ಕರ್ಗೋದಿಲ್ಲ. ದಿನಕ್ಕೇನಾದ್ರೂ 1000 ಕೋಟಿ ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ 25 ವರ್ಷಗಳ ಕಾಲ ಇವರ ಸಂಪತ್ತು ಕರ್ಗೋದಿಲ್ಲ. ಇನ್ನ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ಸೆಕೆಂಡ್ ಇವ್ರೇನಾದ್ರೂ 1 ಲಕ್ಷ ಖರ್ಚು ಮಾಡಿದ್ರು ಕೂಡ 30 ವರ್ಷಗಳ ಕಾಲ ಇವರ ಆಸ್ತಿ ಕರ್ಗೋದಿಲ್ಲ. ಅಂಡ್ ಬರೀ ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ವರ್ಷ ಇದು ಮಾಡ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಪ್ರತಿದಿನ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗ್ತಾ ಹೋಗುತ್ತೆ. ಪ್ರತಿದಿನ ಕೂಡ ಇವರು ಕೋಟಿಗಟ್ಲೆ ಅಂದ್ರೆ ಮಿಲಿಯನ್ಸ್ ಲೆಕ್ಕಾಚಾರದಲ್ಲಿ ವಹಿವಾಟು ಆಗ್ತಾ ಇರುತ್ತೆ. ಅಂಡ್ ಅಷ್ಟೇ ಸಂಪಾದನೆ ಕೂಡ ಇವರಿಗೆ ಬರ್ತಾ ಇರುತ್ತೆ. ಅಂಡ್ ಅವ್ರಿಗೆ ಟ್ರಿಲಿಯನ್ ಮಲ್ಟಿಪ್ಲೈ ಆಗ್ತಾನೆ ಹೋಗುತ್ತೆ ಹೊರತು ಇಫ್ ಏನಾದ್ರೂ ಶೇರ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಆಗ ಲಾಸ್ ನೋಡುವಂತಹ ಚಾನ್ಸಸ್ ಇದೆ. ಬಟ್ ಸದ್ಯಕ್ಕೆ ಇವರ ಶೇರ್ಸ್ ತುಂಬಾ ಅದ್ಭುತವಾದಂತಹ ಓಪನಿಂಗ್ ಅನ್ನ ಪಡ್ಕೊಂಡು ಒಂದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಅಂಡ್ ನ್ಯಾಸ್ಡ್ಯಾಕ್ US ಮಾರುಕಟ್ಟೆಯಲ್ಲಿ ನ್ಯಾಸ್ಡ್ಯಾಕ್ ಅನ್ನೋದ್ರಲ್ಲಿ ಇವರ IPO ಬಿಡುಗಡೆ ಆದಾಗ ಒಂದು ಇತಿಹಾಸನ ಸೃಷ್ಟಿ ಆಯ್ತು. ಅಂಡ್ ನಾನು ಆಗ್ಲೇ ಹೇಳ್ದಂಗೆ 556 ಮಿಲಿಯನ್ ಶೇರ್ಸ್ ಗಳನ್ನ ಕೂಡ ಇವರು ಸೆಲ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವ್ರೇನಾದ್ರು ಅಂದ್ರೆ ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ ಇದೆ. ಸೊ ಇವರಿಗೆ ಸಮವಾಗಿ 1 ಟ್ರಿಲಿಯನ್ ನ ಹಂಚ್ಬಿಟ್ರೆ ನಮ್ಮ ಭಾರತೀಯರಿಗೆ ಏನಿಲ್ಲ ಅಂದ್ರೂ ಒಬ್ಬೊಬ್ರಿಗೆ 66,800 ರೂಪಾಯಿಗಳು ಸಿಗತ್ತೆ. ಅಂಡ್ ಇನ್ನೂ ಬೇರೆ ರೀತಿಯಾಗಿ ಎಕ್ಸಾಂಪಲ್ ನ ಕೊಡೋದಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಮನೆ ಅಥವಾ ನಾವು ಒಂದು 10 ಲಕ್ಷ ಮನೆ ಇದೆ ಅಂತ ರೀಟೆಕ್ 10 ಲಕ್ಷ ಮನೆ ಇದೆ ಅಂತಂದ್ರೆ ಅದರಲ್ಲಿ 9.35 ಲಕ್ಷ ಮನೆಗಳನ್ನ ಎಲನ್ ಮಸ್ಕ್ ಖರೀದಿ ಮಾಡುವಂತಹ ಸಂಪತ್ತು ಎಲನ್ ಮಸ್ಕ್ ಕಡೆ ಇದೆ. ಇನ್ನು ಅಮೆರಿಕಾದಲ್ಲಿ ಒಂದು ಮನೆ 40 ಕೋಟಿ ಅಂತ ಅನ್ಕೊಂಡ್ರು ಕೂಡ ಇಂಡಿಯನ್ ರುಪೀಸ್ ಅಲ್ಲಿ ಅವರಿಗೆ 25 ಲಕ್ಷಗಳ ಮನೆಗಳನ್ನ ಖರೀದಿ ಮಾಡುವಂತಹ ಸಂಪತ್ತಿದೆ. ಅಂಡ್ ಇಷ್ಟೇ ಅಲ್ಲದೆ ಚಂದ್ರ ಲೋಕಕ್ಕೆ ಏನಿಲ್ಲ ಅಂತ ಹೇಳಿದ್ರು 200 ಬಾರಿ ಹೋಗಿ ಬರುವಂತಹ ಸಂಪತ್ತು ಎಲನ್ ಮಸ್ಕ್ ಕಡೆ ಇದೆ. ಅಂಡ್ ಮಾರ್ಸ್ಗೆ ಹೋಗುವಂತಹ ಎಲ್ಲ ಈಗಾಗಲೇ ತಯಾರಿಗಳು ನಡೀತಾ ಇದೆ. ಮಾರ್ಸ್ ನಲ್ಲಿ ಜನಸಾಮಾನ್ಯರಿಗೆ 1 ಮಿಲಿಯನ್ ಜನ ಅಲ್ಲಿ ಬದುಕುವಂತಹ ಇದನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಎಲನ್ ಮಸ್ಕ್ ಅವರು ಹೋರಾಡ್ತಿರುವಂತಹ ವಿಷಯ ನಮ್ಗೆಲ್ರಿಗೂ ಗೊತ್ತಿದೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಪೇಸ್ ಎಕ್ಸ್ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡೂ ಕೂಡ ಕೊಲೈಡ್ ಆಗಿರೋದ್ರಿಂದ ಅವರಿಗೆ ಈ ರೀತಿಯಾದಂತಹ ಫ್ಲಕ್ಚುಯೇಷನ್ಸ್ ಶೇರ್ಸ್ ನಲ್ಲಿ ಆಗಿದೆ ಅಂತ ಹೇಳಿ ಕೇಳ್ಪಡ್ತಾ ಇದೀವಿ. ಅಂಡ್ ಸ್ಪೇಸ್ ಎಕ್ಸ್ ಗೆ ಒಂದು ಟಿಕ್ಕರ್ ಇದೆ SPCX ಅಂತ ಹೇಳಿ. ಇದ್ರ ಮೂಲಕನೇ ನಾವು ಸರ್ಚ್ ಮಾಡಬೇಕು ಏನಾದ್ರು ನಾವು ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಮಲ್ಟಿಪ್ಲೈ ಆಗುವಂತಹ ಚಾನ್ಸಸ್ ಇದೆ. ಇನ್ನು ಏನೆಲ್ಲ ಮಾಡ್ಬೋದು ಎಲನ್ ಮಸ್ಕ್ ಅನ್ನೋ ಕುತೂಹಲ ಕೂಡ ಜನಸಾಮಾನ್ಯರಿಗಿದೆ. ಅಂಡ್ ಈಗ ಸದ್ಯ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದೇ ಎಲನ್ ಮಸ್ಕ್ ಅಂತಾನೆ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂತಂದ್ರೆ ಅಶ್ವವೇಗ ನ್ಯೂಸ್ ಅನ್ನ ಫಾಲೋ ಮಾಡಿ.